ಕಾರಿಗೆ ಕಲ್ಲೆತ್ತು ಕಾರಿನ ಬ್ಯಾನೆಟ್ ಮೇಲೆ ಕಲ್ಲನ್ನು ಎತ್ತಿ ಹಾಕಿದ ಹೃದಯಾಘಾತಕ್ಕೆ 24 ವರ್ಷದ ಯುವತಿ. ಎಲ್ಲರ ಸಂಪೂರ್ಣ ಮಾಹಿತಿ ಇಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಜಟಾಪಟಿ ಜೋರಾಗಿದೆ. ಮೊನ್ನೆಯಷ್ಟೇ ಡಿಕೆಶಿ ಆಪ್ತ ಹಾಗೂ ಶಾಸಕ ಶಿವಗಂಗಾ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಲಿ ಅಂತೇಳಿ ಸಲಹೆ ಕೊಟ್ಟ ಬೆನ್ನಲ್ಲೇ ಈಗ ಒಕ್ಕಲಿಗ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಇವತ್ತು ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಡಿಕೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಕೊಡ್ಲಿ ಅಂತ ಹೇಳುವ ಮೂಲಕ ಮುಜುಗರ ಉಂಟು ಮಾಡಿದ್ದಾರೆ. ಇನ್ನು ವೇದಿಕೆಯಲ್ಲಿ ಸಿಎಂಗೆ ಸಲಹೆ ಕೊಟ್ಟಿದ್ದನ್ನು ಚಂದ್ರಶೇಖರ ಸ್ವಾಮೀಜಿ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿ ಆಗುವ ಮೂಲಕ ಅಧಿಕಾರವನ್ನು ಅನುಭವಿಸಿದ್ದಾರೆ. ಡಿಕೆ ಶಿವಕುಮಾರ್ ಕಷ್ಟಪಟ್ಟು ಪಕ್ಷವನ್ನು ಕಟ್ಟುವ ಮೂಲಕ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಮುಂದೆ ಹೋರಾಟ ಮಾಡಿ ಅಧಿಕಾರ ಪಡೆಯುವ ಬದಲು ಈಗಲೇ ಅಧಿಕಾರವನ್ನು ಬಿಟ್ಟುಕೊಡೋದು ಒಳ್ಳೆಯದು ಅಂತ ಹೇಳಿ ಚಂದ್ರಶೇಖರ ಸ್ವಾಮೀಜಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ ಅಧಿಕಾರ ಸಿದ್ದರಾಮಯ್ಯನವ್ರ ಹತ್ರ ಇರೋದ್ರಿಂದ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ಆಗ್ತದೆ. ಇನ್ನು ಚಂದ್ರಶೇಖರ ಸ್ವಾಮೀಜಿ ಸಲಹೆ ಕೊಟ್ಟಾಗ ವೇದಿಕೆಯಲ್ಲಿಯೇ ಇದ್ದ ಸಿಎಂ ಹಾಗೂ ಡಿಸಿಎಂ ಮೌನ ವಹಿಸಿದ್ರು. ಕಾರ್ಯಕ್ರಮ ಮುಗಿದ ಮೇಲೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತೇಳಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು. ಸ್ವಾಮೀಜಿ ಸಲಹೆಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಡಿಕೆಶಿ ನಿರಾಕರಿಸಿದ್ರು. ಇದಕ್ಕೂ ಮೊದಲು ಡಿಸಿಎಂ ಬೇಕು ಅನ್ನೋರು ಹೈಕಮಾಂಡ್ ಬಳಿ ಕೇಳಲಿ, ಅದೇ ಪರಿಹಾರ ಅಂತೇಳಿ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಸೂಚಿಸಿದ್ರು. ಸ್ವಾಮೀಜಿ ಹೇಳಿದ ಕೂಡಲೇ ಯಾವುದೂ ಆಗಲ್ಲ, ಯಾರು ಏನು ಹೇಳಿದ್ರು ನಡೆಯಲ್ಲ, ಹೈಕಮಾಂಡ್ ಇದೆ ಅಂತೇಳಿ ಸಿದ್ದರಾಮಯ್ಯ ಪರ ಶಾಮನೂರು ಶಿವಶಂಕರಪ್ಪ ಬ್ಯಾಟ್ ಬೀಸಿದ್ದಾರೆ. ಯಾರು ಸಿಎಂ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತೇಳಿ ಸಚಿವ ರಾಜಣ್ಣ ಹೇಳಿದ್ರೆ ಸ್ವಾಮೀಜಿ ಅವರ ವೈಯಕ್ತಿಕ ಹೇಳಿಕೆ ಕೊಟ್ಟಿದ್ದಾರೆ. ಸಮಯ ಬಂದಾಗ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಹೈಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಎಲ್ಲ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತೊಗೊಂಡು ಬರಲಿ. ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೂ ತೊಗೊಳ್ಳಿ, ಯಾರು ಏನು ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ. ಯಾರು ಹೈಕಮಾಂಡ್ ಮಾಡ್ತಾರೆ, ಮಾಮಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಮಾಡ್ತಾರೆ, ಅದ್ರ ಪ್ರಕಾರ ನಡ್ಕೊಂತಾರೆ. ಅವರು ಹೈಕಮಾಂಡ್ ಐತಲ್ಲ, ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ, ಎಲ್ಲ ಹೈಕಮಾಂಡ್ ಅಪ್ಪ ಇರೋದು. ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀಲಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ ನನಗೆ, ನಾನೇ ಸ್ವಾಮಿ ಆಗ್ಬಿಡ್ತೇನೆ, ಬಿಟ್ಕೊಡ್ತಾರೆ ಅಂತೇಳಿ ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ, ಯಾರ್ಯಾರ ತಲೆಯಲ್ಲಿ ಏನೇನಿದೆಯೋ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಏನಿತ್ತೋ ಅದನ್ನು ಹೇಳಿದ್ದೀವಿ. ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಆದರೆ ರಾಜ್ಯ ಸರ್ಕಾರ ಅಧಿಕೃತ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೆಸರನ್ನ ಕೈಬಿಟ್ಟಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರ ದ್ವೇಷ ರಾಜಕೀಯ ಮಾಡ್ತಾ ಇದೆ, ಇದು ಅಪಚಾರ ಅಂತೇಳಿ ಬಿಜೆಪಿಗರು ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ಕಾರ್ಯಕ್ರಮದಲ್ಲಂತೂ ಭಾರಿ ಹೈಡ್ರಾಮಾ ನಡೆಯಿತು. ವಾಗ್ವಾದ, ನೂಕಾಟ, ತಳ್ಳಾಟಗಳು ನಡೆದವು. ಈ ಬೆನ್ನಲ್ಲೇ ಡಿಸಿಎಂ ಸೇರಿ ಹಲವು ಸಚಿವರು ವಿವಾದಕ್ಕೆ ತೇಪೆ ಹಚ್ಚಲು ನೋಡಿದ್ದಾರೆ. ಆಕಸ್ಮಿಕವಾಗಿ ಹೀಗಾಗಿದೆ, ಇನ್ಮುಂದೆ ಎಚ್ಚರ ವಹಿಸುತ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಾಲ್ಗೊಂಡಿದ್ರು. ಈ ಸರ್ಕಾರ ಕೆಂಪೇಗೌಡರ ಜಾತಿಯವರನ್ನೇ ಒಟ್ಟಿಗೆ ತಗೊಂಡೋಗಕ್ಕೆ ಬಿಟ್ಟಿದ್ದಾರೆ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಯಾರೇನೇ ಹೇಳಲಿ ದೇವೇಗೌಡರು ಪ್ರಶ್ನಾತೀತ ನಾಯಕರು. ಅವರ ಹಿರಿಮೆಯನ್ನು ಅವರು ನಾಡಿಗೆ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ, ರೈತರಿಗೆ ವಿಶೇಷವಾಗಿ. ಅದರಿಂದ ಕೆಂಪೇಗೌಡರ ದೃಷ್ಟಿಯಿಂದ ಇದೊಂದು ರಾಜಕೀಯದ ವೇದಿಕೆ ಆಗಬಾರ್ದು. ಅಲ್ಲ, ಉದ್ದೇಶಪೂರ್ವ ಅಲ್ಲ, ದ್ವೇಷ ಅಷ್ಟೇ. ದ್ವೇಷದ ರಾಜಕಾರಣ ಅಂತಾರಲ್ಲ, ಇದನ್ನೇ ದ್ವೇಷದ ರಾಜಕಾರಣ ಅಂತ. ನಾವು ಯಾರಿಗೂ ಅಗೌರವ ಕೊಡಬೇಕು ಅಂತಿಲ್ಲ. ಈಗ SM ಕೃಷ್ಣ ಅವರು ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ಅದು ಆ ಸಮಾಜವನ್ನು ಸಾಮಾನ್ಯಕ್ಕೆ ಸೇರಿಸ್ಬೇಕಾದ್ದು ಅದು ಡ್ಯೂಟಿ. ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಬ್ಯುಸಿಯಾಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡೋಣ.
ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಮಂಗಳೂರಿನ ಪಾಂಡೇಶ್ವರದಲ್ಲಿ ಮಳೆಗೆ ಇಬ್ಬರು ಬಲಿಯಾಗಿದ್ದಾರೆ. ಆಟೋ ತೊಳಿತಾ ಇದ್ದಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ರಾಜು ಮತ್ತು ದೇವರಾಜು ಕೊನೆ ಉಸಿರೆಳೆದಿದ್ದಾರೆ. ಪುತ್ತೂರು ತಾಲೂಕಿನ ಬನ್ನೂರು ಜೈನರಗುರಿ ಎಂಬಲ್ಲಿ ಮನೆ ಕುಸಿದಿದೆ. ಮಣ್ಣಿನಡಿ ಸಿಲುಕಿದ ಇಬ್ಬರು ಮಕ್ಕಳನ್ನು ರಕ್ಷಿಸಲಾಗಿದೆ. ಮಣ್ಣು ಬಿದ್ದ ಪರಿಣಾಮ ಮನೆಯ ಅರ್ಧ ಭಾಗ ಕುಸಿದು ಹಾನಿಯಾಗಿದೆ. ಮಜೀದ್ ಮತ್ತು ಅವರ ಇಬ್ಬರು ಮಕ್ಕಳು ಮಲಗಿದ್ದ ಕೊಠಡಿ ಮೇಲೆ ಮಣ್ಣು ಬಿದ್ದಿದ್ದು ತಕ್ಷಣ ಎಚ್ಚೆತ್ತು ಮಣ್ಣಿನಡಿ ಇದ್ದಂತಹ ಇಬ್ಬರೂ ಮಕ್ಕಳನ್ನ ತಂದೆ ಪಾರು ಮಾಡಿದ್ದಾರೆ. ನಗರಸಭೆ ಹಾಗೂ ಸ್ಥಳೀಯರು ಮಣ್ಣು ತೆರವು ಮಾಡಿದ್ದಾರೆ. ಬಂಟ್ವಾಳದ ಕಸಬಾ ಗ್ರಾಮದ ಹೊಸ್ಮಾರ್ನಲ್ಲಿ ಕಾಂಪೌಂಡ್ ಕುಸಿದು 2 ಮನೆಗಳಿಗೆ ಹಾನಿಯಾಗಿದೆ. ನಿವಾಸಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಕಾಂಪೌಂಡ್ ಕುಸಿದು ಬೀಳೋ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದ್ದು ತುರ್ತು ತಡೆಗೋಡೆ ನಿರ್ಮಾಣಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಸಂಪೂರ್ಣ ಮುಳುಗಡೆಯಾಗಿದ್ದು ಕುಮಾರಧಾರ ಉಪನದಿ ದರ್ಪಣ ತೀರ್ಥ ತುಂಬಿ ಹರಿತಾ ಇದೆ. ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ಭಾರೀ ಮಳೆ ಹಿನ್ನೆಲೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ರಾಜು ಅವರದು ರಿಕ್ಷಾದ ಪಕ್ಕದಲ್ಲಿ ಬಿದ್ದಿದ್ದಾರೆ. ಅವರ ಮೇಲೆ ನಮ್ಮ ಮೆಸ್ಕಾಂದು ತಂತಿ ಇತ್ತು. ಅವರನ್ನು ಉಳಿಸಲಿಕ್ಕೆ ಬಂದವರು ಮತ್ತೊಂದು ಕಡೆ ಬಿದ್ದಿದ್ದಾರೆ. ಅವರಲ್ಲಿ ಮೇಲೆ ಗೋಣಿ ಚೀಲ ಇತ್ತು. ಇದು ತಂತಿ ಕಂಬದ ಕೇಬಲ್ ಬಿದ್ದು ಈ ತರ ಇದಾಗಿದೆ. ರಾತ್ರಿ 9:15 ಅದರಲ್ಲೇ ತೋರಿಸ್ತಾ ಉಂಟು. ಆ ದಾಖಲೆ ಪ್ರಕಾರ ನಾವು ರಾತ್ರಿಯಿಂದ ಆದರೆ ಸತ್ಯಾಂಶ ಎಷ್ಟು ಗಂಟೆ ನಮಗೆ ಗೊತ್ತಿಲ್ಲ. ನಾವು ಬಂದು ನೋಡಿದ ಬೆಳಿಗ್ಗೆ. ಕೇರಳದಲ್ಲೂ ಮಳೆ ಮಳೆ ಮಳೆ. ಮಂಗಳೂರು ಗಡಿಭಾಗ ಕಾಸರಗೋಡಿನಲ್ಲಿ ಸುರಿತಿರುವ ಭರ್ಜರಿ ಮಳೆಯಿಂದ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಆಗಿದೆ. ಮಳೆಯ ಅಬ್ಬರಕ್ಕೆ ಇತಿಹಾಸ ಪ್ರಸಿದ್ಧ ವಧೂರು ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದ್ದು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಒಳಭಾಗದಲ್ಲಿ 4-5 ಅಡಿ ನೀರು ನಿಂತಿದೆ. ಪೂಜೆಗೆ ಬಂದ ಅರ್ಚಕರು ಪರದಾಡಿದ್ರು. ಎದೆ ಎತ್ತರ ಹರಿತಾ ಇರುವ ನೀರಲ್ಲಿ ಪೂಜಾ ಸಾಮಗ್ರಿಗಳನ್ನ ಕೊಂಡೊಯ್ದಿದ್ದಾರೆ. ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶ ಜಲಾವೃತವಾಗಿ ದ್ವೀಪದಂತೆ ಕಾಣಿಸ್ತಾ ಇದೆ. ಮಧುವಾಹಿನಿ ನದಿ ತುಂಬಿ ತುಳುಕ್ತಾ ಇದ್ದು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕೃಷ್ಣನಗರಿ ಉಡುಪಿಯಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಬಿರುಗಾಳಿ ಮಳೆಗೆ ಅಲ್ಲಲ್ಲಿ ಮರಗಳು ಧರೆಗುರುಳಿದೆ. ಇಂದ್ರಾಣಿ ಒಳ ರಸ್ತೆ ಪಂದುಬೆಟ್ಟು ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ನೆಲಕ್ಕುರುಳಿತು. ಹಲವು ಕಡೆ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಇದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಬ್ರಹ್ಮಾವರ ತಾಲೂಕಿನಲ್ಲಿರುವ ಚಾಂತಾರು ರೈಲ್ವೆ ಅಂಡರ್ ಪಾಸ್ ಜಲಾವೃತಗೊಂಡು ವಾಹನ ಸವಾರರು ಪರದಾಡಿದ್ರು. ಇಂದ್ರಾಣಿ ತೀರ್ಥ ನದಿ ತುಂಬಿ ಹರಿದು ಕಲ್ಸಂಕ ಮಥುರಾ ಛತ್ರ ಬಳಿಯ 3 ಮನೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಕಲ್ಸಂಕ ಮಠದ ಕುದ್ರು ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಜಲಾವೃತವಾಗಿದೆ. ಲಾಡ್ಜ್ ಹೋಟೆಲ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. 2 ಪಂಪ್ ಇಟ್ಟು ನೀರನ್ನ ಖಾಲಿ ಮಾಡ್ತಾ ಇದ್ದಾರೆ. ಅತ್ತ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕೂಡ ಮಳೆ ಅಬ್ಬರ ಜೋರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣಾರ್ಭಟ ಮುಂದುವರೆದಿದ್ದು ಸಿದ್ದಾಪುರದ ಹಸ್ವಿಗುಳಿಯಲ್ಲಿ ಗುಡ್ಡ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅತಿಯಾದ ಮಳೆಯಿಂದ ಗುಡ್ಡ ಕುಸಿತಾ ಇದ್ದು ಮನೆಗಳಿಗೆ ಹಾನಿಯಾಗುವ ಆತಂಕ ಎದುರಾಗಿದೆ. ಮನೆಗಳ ಹಿಂಭಾಗಕ್ಕೆ ಯಾರೂ ಹೋಗದಂತೆ ತಾಲೂಕಾಡಳಿತ ಎಚ್ಚರಿಕೆ ಕೊಟ್ಟಿದ್ದು ಶಿರಸಿಯ ಟಿಪ್ಪು ನಗರದಲ್ಲಿ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಬೈಕು ವಿದ್ಯುತ್ ಕಂಬಗಳು ಜಖಂಗೊಂಡಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಹೆಸ್ಕಾಂ ಹಾಗೂ ಸ್ಥಳೀಯರು ಮರ ತೆರವು ಮಾಡಿದ್ದಾರೆ. ಹೊನ್ನಾವರ ಭಾಸ್ಕೇರಿ ಬಳಿ ಗುಡ್ಡ ಕುಸಿದು ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಸಂಚಾರಕ್ಕೆ ಅಡ್ಡಿಯಾಯಿತು. ಕಡಲ ತೀರದಲ್ಲಿ ಅಲೆಗಳ ಅಬ್ಬರದ ಜೊತೆ ಹೆಚ್ಚಿನ ಗಾಳಿ ಬೀಸ್ತಾ ಇದ್ದು ಜೂನ್ 30ರವರೆಗೂ ಸಾಂಪ್ರದಾಯಿಕ ಮೀನುಗಾರಿಕೆಗೆ ನಿರ್ಬಂಧ ವಿಧಿಸಲಾಗಿದೆ. ನಿರ್ಬಂಧದ ನಡುವೆಯೂ ಕೆಲ ಮೀನುಗಾರರು ಸಮುದ್ರಕ್ಕಿಳಿದಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಭಾರಿ ಮಳೆಗೆ ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿದ್ದು ಮಳೆಯಿಂದಾಗಿ ನೂತನ ಉದ್ಯಾನವನ ಭಾಗಮಂಡಲ ನಾಪೋಕ್ಲು ರಸ್ತೆ ಮುಳುಗೋಗಿದೆ. ಭಗಂಡೇಶ್ವರ ದೇವಾಲಯದ ಮುಂಭಾಗದ ಆವರಣಕ್ಕೂ ನೀರು ನುಗ್ಗೋ ಸಾಧ್ಯತೆ ಇದೆ. ಕ್ಷಣಕ್ಕೂ ಕಾವೇರಿ ಕನ್ನಿಕೆ ಸುಜ್ಯೋತಿ ನದಿಗಳ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಅಂಗನವಾಡಿ ಸೇರಿದಂತೆ ಸ್ಕೂಲ್ ಮತ್ತು ಕಾಲೇಜಿಗೆ ರಜೆ ಘೋಷಿಸಲಾಯಿತು. ಇನ್ನು ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಮೈಸೂರಿನ ಎಚ್ಡಿ ಕೋಟೆಯ ಕಬಿನಿ ಜಲಾಶಯದ ಒಳಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಳಾಗಿದೆ. ಕಬಿನಿ ಜಲಾಶಯ ಭರ್ತಿಗೆ 15 ಅಡಿ ಬಾಕಿ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಕಳೆದ 2 ದಿನಗಳಿಂದ ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಇದೀಗ ಕೆಆರ್ಎಸ್ ಡ್ಯಾಂಗೆ ಹಂತವಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಡ್ಯಾಂಗೆ 1615 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದೆ. ನಿನ್ನೆ ಕೆಆರ್ಎಸ್ ಡ್ಯಾಂಗೆ 2241 ಕ್ಯೂಸೆಕ್ ಒಳಹರಿವು ಬಂದಿತ್ತು. ಇಂದು ಕೆಆರ್ಎಸ್ಗೆ 3856 ಕ್ಯೂಸೆಕ್ ನೀರು ಒಳಹರಿವಿದೆ. 124.80 ಅಡಿ ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಮ್ 88.40 ಅಡಿ ಭರ್ತಿಯಾಗಿದೆ. 49.452 ಟಿಎಂಸಿ ಗರಿಷ್ಠ ಸಾಂದ್ರತೆಯ ಡ್ಯಾಂನಲ್ಲಿ 15.007 ಟಿಎಂಸಿ ನೀರು ಸಂಗ್ರಹವಾಗಿದೆ. ಡ್ಯಾಂನ ಹೊರಹರಿವು ಸದ್ಯ 472 ಕ್ಯೂಸೆಕ್ ಇದೆ. ನಾಳೆಯಿಂದ ಕೆಆರ್ಎಸ್ ಡ್ಯಾಂಗೆ ಇನ್ನಷ್ಟು ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಲಿದೆ.
ಕಾವೇರಿ ಒಡಲಿಗೆ ಕನ್ನ ಹಾಕ್ತಾ ಇದ್ದ ಭೂಗಳರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂ ಹಿನ್ನೀರು ಪ್ರದೇಶದ ಒತ್ತುವರಿ ಜಾಗದಲ್ಲಿ ಜೆಸಿಬಿ ಮೂಲಕ ಟ್ರೆಂಚ್ ಹೊದಿಸಿ ಫೆನ್ಸ್ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗಿತ್ತು. ಸರ್ವೆ ನಂಬರ್ 279ರ ಜಮೀನು ಹೊಂದಿರುವಂತಹ ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥ್ಯೂ ಎಂಬುವರಿಂದ ಒತ್ತುವರಿ ಮಾಡಲಾಗಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತ ವರದಿ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಒತ್ತುವರಿಗಾಗಿ ತೆಗೆಯಲಾಗಿದ್ದ ಗುಂಡಿ ಮುಚ್ಚೋಕೆ ಸೂಚಿಸಿದ್ದಾರೆ. ಬಳಿಕ ಜೆಸಿಬಿ ಸಹಾಯದಿಂದ ಜಮೀನು ಮಾಲೀಕ ಗುಂಡಿ ಮುಚ್ಚಿಸಿದ್ದಾನೆ. ರಾಜಧಾನಿ ಬೆಂಗಳೂರಿನಲ್ಲಿ ಎಣ್ಣೆ ಏಟಲ್ಲಿ ಯುವಕನೋರ್ವ ಹುಚ್ಚಾಟ ಮೆರೆದಿದ್ದಾನೆ. ಬ್ಯಾಟರಾಯನಪುರ ವ್ಯಾಪ್ತಿಯ ಮೈಸೂರು ರಸ್ತೆಯಲ್ಲಿ 8 ವಾಹನಗಳ ಗ್ಲಾಸ್ಗಳಿಗೆ ಕಲ್ಲು ಎಸೆದಿದ್ದಾನೆ. ಟಾಟಾ ಏಸ್, ಟಿಟಿ, ಸ್ವಿಫ್ಟ್, ಇನೋವಾ, ಟಾಟಾ ನೆಕ್ಸಾನ್ ಸೇರಿದಂತೆ 8 ವಾಹನಗಳಿಗೆ ಹಾನಿಯಾಗಿದೆ. ಇಷ್ಟಕ್ಕೆ ಸುಮ್ಮನಾಗದ ಯುವಕ ಕಿಟಕಿ ಮುಖಾಂತರ ಸ್ವಿಫ್ಟ್ ಕಾರಿನ ಒಳಗಡೆ ಹೋಗಿ ಹ್ಯಾಂಡ್ ಬ್ರೇಕ್ ತೆಗೆದು ಕಳ್ಳತನ ಮಾಡಿಕೊಂಡು ಹೋಗೋಕೆ ಪ್ರಯತ್ನಿಸಿದ್ದಾನೆ. ಆದರೆ ಕಾರು ಹಿಂದೆ ಚಲಿಸಿದ್ದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಬಳಿಕ ಕಾರಿನ ಒಳಗಡೆ ಇದ್ದ ಡ್ಯಾಶ್ ಬೋರ್ಡ್ ಸಿಸ್ಟಮ್ ಎಲ್ಲ ಒಡೆದು ಹಾಕಿದ್ದಾನೆ. ನಂತರ ಕಾರಿನಿಂದ ಇಳಿದು ಬಾನೆಟ್ ಮೇಲೆ ಕಲ್ಲು ಎತ್ತು ಹಾಕಿದ್ದಾನೆ. ನಂತರ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಮುಂಭಾಗ ನಿಂತಿದ್ದ ಬೈಕನ್ನ ಕಳ್ಳತನ ಮಾಡೋಕೆ ಯತ್ನಿಸಿದ್ದಾನೆ. ಸದ್ಯ ಕಿಡಿಗೇಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಪಶ್ಚಿಮ ಬಂಗಾಳ ಮೂಲದ 29 ವರ್ಷದ ಪ್ರತಾಪ್ ಚಂದ್ರ ಬೇಗ್ ಅನ್ನೋದು ತಿಳಿದು ಬಂದಿದೆ. ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಲ್ಲಿಗೆ. ಬೆಳಗಿಂದ 5 ಗಂಟೆ ಬಂದೆ. 5 ಗಂಟೆ ಬಂದಾಗ ಈ ಕಡೆ ಗ್ಲಾಸ್ ಎಲ್ಲ ಹೊಡೆದಾಗಿತ್ತು. ನಾನೇನು ಈ ಥರ ಆಗಿದೆ ಅಂತ ನನ್ನ ಗಾಡಿ ಹೋಗಿ ನೋಡಿದೆ. ಪಕ್ಕ ಲೈನಲ್ಲಿರೋ 8 ಗಾಡಿ, ಟೋಟಲ್ 8 ಗಾಡಿನೂ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದಾನೆ. ಆಮೇಲೆ ನಾನು ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಪೊಲೀಸರು ಬಂದುಬಿಟ್ಟು ಒಂದು 5 ನಿಮಿಷ ಅವರು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರು. ಅವರು ಪೊಲೀಸರು ಬಂದ್ಬಿಟ್ಟು ಇಲ್ಲ ಅವ್ನು ಸಿಕ್ಕಿದಾನೆ ಬನ್ನಿ ಅಂತ ಹೇಳ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಸ್ಟೇಷನಲ್ಲಿ ಇದ್ದಾನೆ ಅವನು. ಈ ಥರ 8 ಗಾಡಿಗೂ ಹೊಡೆದಾಕಿದ್ದಾನೆ ಗ್ಲಾಸು. ಪಾನಿಪುರಿ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಪಾನಿಪುರಿಗೆ ಬಳಸುವಂತಹ ಸಾಸ್ ಮತ್ತು ಮೀಠಾ ಖಾರದ ಪುಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ 79 ಕಡೆ ಪಾನಿಪುರಿ ಮಾದರಿಗಳನ್ನು ಸಂಗ್ರಹಿಸಿ ಟೆಸ್ಟ್ಗೆ ಒಳಪಡಿಸಿದಾಗ ಅದರಲ್ಲಿ ಹಾನಿಕಾರಕ ಅಂಶ ಇರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ 19 ಕಡೆಗಳಲ್ಲಿ ಕ್ಯಾನ್ಸರ್ ಕಾರಕವಿರುವ ಸಾಸ್, ಮೀಠಾ ಖಾರದ ಪುಡಿಯನ್ನು ಬಳಸ್ತಾ ಇರೋದು ವರದಿಯಾಗಿದೆ. ಇನ್ನು ಆಹಾರ ಮತ್ತು ಸುರಕ್ಷತಾ ಇಲಾಖೆ ನಡೆಸಿದಂತಹ ಟೆಸ್ಟ್ನಲ್ಲಿ ಸನ್ಸೆಟ್ ಎಲ್ಲೋ 1, ಸನ್ಸೆಟ್ ಎಲ್ಲೋ 2 ಜೊತೆಗೆ ಬ್ರಿಲಿಯಂಟ್ ಬ್ರೂ ಮತ್ತು ಕಾರ್ಮೋಸಿಯಸ್ ರಾಸಾಯನಿಕ ಅಂಶ ಬೆರಿಕೆ ಆಗ್ತಾ ಇರೋದು ಪತ್ತೆಯಾಗಿದೆ. ಈ ಹಾನಿಕಾರಕ ಅಂಶಗಳು ಮನುಷ್ಯನ ದೇಹ ಸೇರಿದ್ರೆ ಆರೋಗ್ಯ ಕ್ಷೀಣಿಸುತ್ತಾ ಹೋಗಲಿದೆಯಂತೆ. ಹೀಗಾಗಿ ಪಾನಿಪುರಿಗೆ ಹಾಕುವಂತಹ ಸಾಸ್ ಮತ್ತು ಮೀಠಾ ಬ್ಯಾನ್ ಆಗಲಿದೆ. ಈ ವಾರದಲ್ಲಿ ಅಧಿಕೃತ ಘೋಷಣೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಪಾನಿಪುರಿ ಇವತ್ತು ಅದು ನಮ್ಮ ಸಾರ್ವಜನಿಕರ ದೈನಂದಿನ ಜೀವನಕ್ಕೆ ಅದು ಒಂಥರ ಆಹಾರ ಪದ್ಧತಿನೇ ಆಗೋಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೆಲವು ಸಾಸ್ಗಳು ಮತ್ತು ಖಾರ ಮತ್ತು ಮೀಠಾ ಅಂತ ಮಾಡ್ತಾರೆ. ಸೊ ಅದು ರಾಜ್ಯಾದ್ಯಂತ ಸುಮಾರು 241 ಸ್ಯಾಂಪಲ್ಸ್ ತಗೊಂಡು ನಾವು ಲ್ಯಾಬ್ಗೆ ಕಳಿಸಿದಾಗ ಅದರಲ್ಲಿ ಸುಮಾರು 41 ಸ್ಯಾಂಪಲಲ್ಲಿ ಕೆಲವು ಅಂಶಗಳು ಕಂಡು ಬಂದಿದೆ. ಏನು ಕ್ರಮ ತಗೋಬೇಕು ಇದು ನಮ್ಮ ಮಾನ್ಯ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತೇವೆ. 24 ವರ್ಷದ ಯುವತಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ದಾರುಣ ಘಟನೆ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ನಾಪಕ್ಲು ಸಮೀಪದ ನೆಲಜಿ ಗ್ರಾಮದಲ್ಲಿ ನಡೆದಿದೆ. ನೀಲಿಕಾ ಪುನ್ನಪ್ಪ ಮೃತ ದುರ್ದೈವಿ. ಮೃತ ನೀಲಿಕಾ ಕೊಡಗು ವೈದ್ಯಕೀಯ ಕಾಲೇಜು ಮತ್ತು ಬೋಧಕ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇಂದು ಮುಂಜಾನೆ ಎಂದಿನಂತೆ ಕರ್ತವ್ಯಕ್ಕೆ ಹೊರಡಬೇಕಾಗಿದ್ದ ಯುವತಿಗೆ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಹೋಗಿ ಮಲಗಿದ್ದಾಳೆ. ಅಷ್ಟರಲ್ಲೇ ನೀಲಿಕಾ ಕುಸಿದು ಬಿದ್ದಿದ್ದು ಸಾವನ್ನಪ್ಪಿದ್ದಾರೆ. ಏನಾಯ್ತು ಅಂತ ಕುಟುಂಬಸ್ಥರು ಹೋಗಿ ಕೇಳೋಷ್ಟರಲ್ಲೇ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮಗಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಿಸಲು ತಮಿಳುನಾಡು ಸರ್ಕಾರ ನಿರ್ಧರಿಸಿದೆ. ಚೆನ್ನೈ ಬಳಿಕ ತಮಿಳುನಾಡಿಗೆ ಉತ್ತಮ ಆದಾಯ ತಂದುಕೊಡುವ ಪ್ರದೇಶಗಳಲ್ಲಿ ಹೊಸೂರು ಕೂಡ ಒಂದು. ಹಲವು ವರ್ಷಗಳಿಂದ ಇಲ್ಲಿನ ಜನರು ಏರ್ಪೋರ್ಟ್ಗಾಗಿ ಮನವಿ ಮಾಡ್ತಿದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಥವಾ ಚೆನ್ನೈ ವಿಮಾನ ನಿಲ್ದಾಣದಿಂದ ಹೊಸೂರಿಗೆ ಬರಲಿಕ್ಕೆ ಬಹಳಷ್ಟು ಸಮಯ ಹಿಡಿಯೋದ್ರಿಂದ ಹೊಸೂರಿನಲ್ಲಿಯೇ ವಿಮಾನ ನಿಲ್ದಾಣ ಬೇಕೆಂಬ ಕೂಗಿತ್ತು. ಇದೀಗ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೆಂಗಳೂರಿನಿಂದ ಸಮೀಪದಲ್ಲಿಯೇ ಇರುವಂತಹ ಮೈಸೂರು ಮತ್ತು ಹಾಸನ ವಿಮಾನ ನಿಲ್ದಾಣಕ್ಕೆ ಅನುಮತಿ ಸಿಕ್ಕಿರುವಾಗ ಹೊಸೂರಿಗೂ ಒಂದು ಏರ್ಪೋರ್ಟ್ ಬೇಕೆಂಬ ಕೂಗು ಇತ್ತೀಚೆಗೆ ಬಲವಾಗಿ ಕೇಳಿಬಂದಿತ್ತು. ಅಲ್ಲದೆ ತುಮಕೂರು ಬಳಿ ಕರ್ನಾಟಕ ಹೊಸ ಏರ್ಪೋರ್ಟ್ ನಿರ್ಮಾಣ ಮಾಡಲಿಕ್ಕೆ ಪ್ರಸ್ತಾಪಿಸಿದ ಬಳಿಕ ತಮಿಳುನಾಡು ಕೂಡ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಿಸಲು ಮುಂದಾಗ್ತಿದೆ.